ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬ ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ವಾಯ್ಸೇ ಹೋಗಿಬಿಟ್ಟಿದೆ. ಫುಲ್ ಕೋಲ್ಡ್ ಆಗಿ ನಿದ್ದೆ ಆಗಿಬಿಟ್ಟಿದೆ. ಹಾಗಾಗಿ ಧ್ವನಿ ಆ ಥರ ಆಗಿದೆ. ಇದು ಹಬ್ಬದ ಹಿಂದಿನ ದಿನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸಂಜೆನೇ ನಾನು ಮನೆಯೆಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೆ. ದೇವ್ರ ಮನೆ ಕ್ಲೀನಿಂಗು ಹಾಗೆ ಪೂಜಾ ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಚಿಕ್ಕ ಮಗ ಇನ್ನೂ ಸ್ಕೂಲಿಂದ ಬಂದಿರಲಿಲ್ಲ. ನಮ್ಮ ದಿಶು ಬೇಗನೆ ಬಂದಿರ್ತಾನೆ, ಸೊ ಹೆಲ್ಪ್ ಮಾಡ್ತೀನಿ ಅಂದ. ನಾನು ಕೆಳಗಡೆದೆಲ್ಲ ಕ್ಲೀನ್ ಮಾಡಿಕೊಂಡೆ. ಅದ್ರ ಮೇಲೆ ಹತ್ತಿ ಅವನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟ. ನನಗೆ ಅದ್ರ ಮೇಲೆ ಹತ್ತಕ್ಕಾಗ್ತಾ ಇರಲಿಲ್ಲ, ತುಂಬ ಹೈಟ್ ಇತ್ತು. ಸೊ ಎಲ್ಲ ದೇವ್ರ ಮನೆ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಟ್ಟ. ನಾನು ಅಷ್ಟೊತ್ತಿಗೆ ಬೆಳ್ಳಿವು ಹಾಗೆ ಹಿತ್ತಾಳೆ ಪಾತ್ರೆಗಳೆಲ್ಲ ತೊಳೆದು ಹಾಗೆ ಕ್ಲೀನಾಗಿ ಒಂದು ಒಣ ಬಟ್ಟೆಯಿಂದ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ನನ್ನ ಮಗ ಸ್ವಲ್ಪ ಹೊತ್ತು ಕ್ಲೀನ್ ಮಾಡಿಕೊಟ್ಟು ಸುಸ್ತಾಯಿತು ಅಂದ. ವಾಟರ್ ಮೇಲಂತೂ ಹಚ್ಬಿಟ್ಟು ಕೊಟ್ಟೆ. ಇಷ್ಟು ತಿಕ್ಕಿ ತೊಳೆದಿದ್ದೀನಿ, ಒರೆಸ್ಬೇಕು ಅಷ್ಟೇ. ಒರೆಸಿಟ್ಬಿಟ್ಟು ನನ್ನ ಚಿಕ್ಕ ಮಗನ ಕರ್ಕೊಂಡು ಬರಬೇಕು. 3:30 ಬರ್ತಾನೆ ಅವನು. ಅವ್ನು ಬಂದಮೇಲೆ ಊಟ ಅದು ಮಾಡಿಸಿ ಸ್ವಲ್ಪ ಇವ್ರಿಗೆ ಸಮಾಧಾನ ಮಾಡಿ ಆಟ ಆಡೋಕೆ ಹಚ್ಚಿ ಮತ್ತು ಇನ್ನೂ ನಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕು. ಈ ಮನೇಲಿ ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಕೂರಿಸ್ತಾ ಇರೋದು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ನಮ್ಮಮ್ಮನ ಕೇಳಿ ಹಾಗೆ ಯೂಟ್ಯೂಬ್ ನೋಡಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ನನಗೆ ಗೊತ್ತಿರೋಷ್ಟು ಮಾಡ್ತೀನಿ ಅಷ್ಟೇ. ನನ್ನ ಮಕ್ಕಳಿಗೆ ಏನೋ ಒಂಥರ ಖುಷಿ, ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾರೆ. 1 ಅವರ್ ಇರುತ್ತೆ ಅಷ್ಟೇ, ಆಮೇಲೆ ಮತ್ತೆ ಕಾಟ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಬಾಗಿಲಿಗೆ ಹಾಕೋಣ ಅಂತ ತೋರಣ ತಂದಿದ್ದೆ. ನನ್ನ ಮಗ ಐಡಿಯಾ ಕೊಟ್ಟ ಇಲ್ಲಿ ಹಾಕೋಣ ಅಂತ. ಹೊಸದಿತ್ತು, ಬಾಗಿಲಿಗೆ ಬೇರೆದಿತ್ತು. ಹಾಗಾಗಿ ಅಲ್ಲಿ ಹಾಕೋಣ ಅಂತ ಹಾಕಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ಲಾಸ್ಟಿಕ್ ಚೆಂಡು ಹೂವದು ಮೀಶೋಯಿಂದ ತರಿಸಿರೋದು. ಇಲ್ಲಿ ಬೆಂಗಳೂರಲ್ಲೆಲ್ಲ ಚೆಂಡು ಹೂ ಜಾಸ್ತಿ ಯೂಸ್ ಮಾಡಲ್ಲ. 7th ಮಲ್ಲಿಗೆ ಹೂವೆಲ್ಲ ತಂದಿದ್ದೀನಿ ಪೂಜೆಗೆ. ಹೂವಂತೂ ಫುಲ್ ಕಾಸ್ಟ್ಲಿ ಇದೆ. ನಮ್ಮೂರ ಕಡೆ ಚೆಂಡು ಜಾಸ್ತಿ ಯೂಸ್ ಮಾಡ್ತಾರೆ, ಇಲ್ಲಿ ಸಿಗಲ್ಲ. ಸಿಗುತ್ತೆ ಮಾರ್ಕೆಟ್ ಕಡೆ ಎಲ್ಲ ಹೋದರೆ. ನಾನು KR ಮಾರ್ಕೆಟ್ಗೆಲ್ಲ ಹೋಗಿರಲಿಲ್ಲ. ನಮ್ಮ ಏರಿಯಾದಲ್ಲೇ ಹೋಗ್ಬಿಟ್ಟು ಮೊನ್ನೆನೇ ಎಲ್ಲ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಹಂಗೂ ಹಿಂಗೋ ಅವ್ರ ಮಕ್ಕಳು ಕರ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡಿ ದೇವ್ರ ಮನೆ ಡೆಕೋರೇಷನ್ ಆಲ್ಮೋಸ್ಟ್ ಮಾಡಿದೆ. ತುಂಬ ಕಾಟ ಕೊಡ್ತಾಯಿದ್ರು. ಹಿಂಗೂ ನಾಳೆ ಸ್ಕೂಲ್ ಇಲ್ಲ, ಹೋಮ್ವರ್ಕು ನಾಡಿದ್ದು ಮಾಡಿಸಿದ್ರಾಯ್ತು ಅಂತ ಫಸ್ಟ್ ಅವ್ರಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಬಿಕಾಸ್ ಕೆಲಸ ಮಾಡೋಕ್ಕಿದ್ರೆ ನನಗೆ ಫ್ರೀ ಬಿಡ್ತಾ ಇರಲಿಲ್ಲ. ಅವರು ಹೆಲ್ಪ್ ಮಾಡ್ತೀನಿ ಅಂತ ಬಂದು ಜಾಸ್ತಿ ಕಾಟ ಕೊಡೋದೇ ಆಗ್ತಾಯಿತ್ತು. ಅವ್ರು ಮಲಗಿಸ್ದೆ. ನಮ್ಮ ಹಸ್ಬೆಂಡ್ ಇನ್ನೂ ಬರೋದು ಲೇಟು ಅಂದರು. ಅವ್ರು ಬರೋಷ್ಟೊತ್ತಿಗೆ ಕಲಶಕ್ಕೆ ಅರಿಶಿನ ಎಲ್ಲ ಹಾಕಿ ಈ ಥರ ಕುಂಕುಮ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಜಸ್ಟ್ ಆ ಥರ ಕಟ್ ಮಾಡ್ಕೊಂಡು ಹಾಕಿದರೆ ನೀಟಾಗಿ ಬರುತ್ತೆ. ಅದು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಇದು ಕಳಸ ಎಲ್ಲ ರೆಡಿ ಮಾಡಿ ಹಾಗೆ ಒಂದು ಸ್ವಲ್ಪ ಕಂಕಣ ಕೈ ಕಟ್ಕೊಳ್ಳೋಕ್ಕೆ ಹಾಗೆ ಅರಿಶಿನ ಕೊಂಬು ಎಲ್ಲ ಅರಿಶಿನ ಹಚ್ಚಿ ತಾಳಿ ಎಲ್ಲ ರೆಡಿ ಮಾಡಿರಬೇಕು. ಲಕ್ಷ್ಮೀ ದೇವಿದು ಏನೇ ಕೆಲಸ ಇದ್ದರೂ ಬೆಳಗ್ಗೆ ಮಾಡಬೇಕು. ಜಸ್ಟ್ ಡೆಕೋರೇಷನ್ ಮಾಡಬೇಕು ಅಷ್ಟೇ. ಲಕ್ಷ್ಮೀ ಕಳಸ ಎಲ್ಲ ಬೆಳಗ್ಗೆ ಕೂರಿಸ್ಬೇಕಂತೆ. ಸೊ ಆಲ್ಮೋಸ್ಟ್ ಕಂಪ್ಲೀಟಾಗಿ ನಾನು ಡೆಕೋರೇಷನ್ ಮಾಡಿ ಇಡ್ತೀನಿ. ಈ ಥರ ಎಲ್ಲ ರೆಡಿಯಾಗಿತ್ತು. ಮೇಲೆ ಲಕ್ಷ್ಮಿ ಒಂದು ಕೂರಿಸ್ಬೇಕು. ಅದು ತುಂಬ ಹೈಟ್ ಆಗಿಬಿಟ್ಟಿದೆ. ಟೇಬಲ್ಲು ಆ್ಯಕ್ಚುಲಿ ಇದಕ್ಕಂತ ಮಾಡಿಸಿಲ್ಲ, ನಾವು ಫ್ಯಾಕ್ಟ್ರಿಲಿ ಯೂಸ್ ಮಾಡೋದನ್ನು ತಂದಿದ್ದೆ. ಆ ಲಕ್ಷ್ಮಿ ಜಸ್ಟ್ ಹಂಗೆ ಸೆಟಪ್ ಮಾಡಿ ನೋಡಿದ್ದೆ. ಇವಾಗ ಮಾರ್ನಿಂಗು 4:30 ಆಗಿತ್ತು. 3:30ಗೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಮನೆ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡಿ 4:30 to 5:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಂತೆ. ಸೊ ಹಾಗಾಗಿ ಇವಾಗ 4:30 ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ. ಕಲಶಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನಗೆ ಗೊತ್ತಿರಲಿಲ್ಲ. ಗಂಗೆ ಅಂಗಡಿಲೇ ಕೊಟ್ಟೆ. ಅವ್ರು ಫುಲ್ ಸೆಟ್ನೇ ಕೊಟ್ಬಿಟ್ರು. ಏನೇನು ಹಾಕ್ಬೇಕು, ಪೌಡ್ರು, ಅದು ಕಳಶಕ್ಕೆ ಏನೇನು ಹಾಕ್ಬೇಕು ಎಲ್ಲನೂ ಕೊಟ್ಟು ಅವರೇ ಹೇಳಿದರು. ಅವ್ರು ಹೇಳಿದ ಥರ ಒಂದು ಚಿಟಿಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ಐಟಮ್ಸ್ ಹಾಕಿ ಇದು ಯಾವುದೋ ಪೌಡ್ರು ಕೊಟ್ಟರು. ಅದನ್ನು ಹಾಕಿ 4:30 ಮೇಲೇ ಮಾಡಬೇಕಂತ ಇತ್ತದು. 4:30 ಮೇಲೇ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲರೂ ಮಲಗಿದ್ದಾರೆ. ಅಡುಗೆ ಮನೆ ದೇವ್ರ ಮನೆ ಒಂದು ಲೈಟ್ ಆನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ಪೂಜೆ ಆದಮೇಲೆ ಎಬ್ಬಿಸ್ಬೇಕು, ಸುಮ್ಮನೆ ಅವ್ರು ಎಬ್ಬಿದ್ರೆ ಡಿಸ್ಟರ್ಬ್ ಮಾಡ್ತಾರೆ ಅಂತ. ಸೊ ಇನ್ನೂ ಲಕ್ಷ್ಮಿ ಕೂರಿಸಿದೆ. ಈಗ ಜಸ್ಟ್ ಕೂರಿಸಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಇತ್ತು. ನಾವು ಮನೆಯಿಂದ ಮಾಡಿರೋ ತಿಂಡಿ ಇನ್ನೂ ಮಾಡಿಲ್ಲ. ಹೊರಗಡೆಯಿಂದ ತಂದಿರೋ ತಿಂಡಿ ಎಲ್ಲ ಇಟ್ಬಿಟ್ಟು ಇವಾಗ ಪಂಚಾಮೃತ ರೆಡಿ ಮಾಡ್ಕೋತೀನಿ. ಪಂಚಾಮೃತ ಒಂದು ರೆಡಿ ಮಾಡಿಕೊಂಡು ಫಸ್ಟು ಪೂಜೆ ಎಲ್ಲ ಮಾಡಿ ಕಳಶ ಎಲ್ಲ ಬೆಳಗ್ಗೆ ಆಮೇಲೆ 5 ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು ಇಡಬೇಕು ತಿಂಡಿಗೆ, ನೈವೇದ್ಯಕ್ಕೆ.
ನೈವೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು 5 to 10 ಬಾಳೆಹಣ್ಣು, ಹಾಗೆ ಆ್ಯಪಲ್ಲು, ದಾಳಿಂಬೆ ಹಣ್ಣು, ಗ್ರೇಪ್ಸು, ಹಾಲು, ಮೊಸರು, ಹಾಗೆ ಜೇನುತುಪ್ಪ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಪಂಚಾಮೃತ ರೆಡಿ ಮಾಡಿಕೊಂಡು ಕರೆಕ್ಟ್ ನಾನು ಮಾಡೋಷ್ಟೊತ್ತಿಗೆ 5 o'clock ಆಯಿತು. ಇವಾಗ ಸ್ವಲ್ಪ ಪೂಜೆ ಮಾಡಿಬಿಡ್ಬೇಕು. ಪೂಜೆ ಮಾಡೋಷ್ಟೊತ್ತಿಗೆ 5:30 ಆಗುತ್ತೆ. 4:30 to 5:30 ಬ್ರಾಹ್ಮಿ ಮುಹೂರ್ತ ಅಂತ ಆ ಟೈಮಲ್ಲೇ ಪೂಜೆ ಮಾಡಬೇಕಂದ್ರು. ಸೊ ಒಬ್ಬಳು ಎಲ್ಲನೂ ಪೂಜೆ ಮಾಡಿದೆ. ಇನ್ನೂ ಕತ್ತಲೆ ಇದೆ, ಬೆಳಕೆ ಆಗಿಲ್ಲ. ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು 5 ಪದಾರ್ಥಗಳನ್ನ ರೆಡಿ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ. ಫಸ್ಟು ಇದು ಕೇಸರಿ ಬಾತ್ ಮಾಡ್ತಾಯಿದ್ದೀನಿ, ರವೆ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು. ಹಾಗೆ ಪುಳಿಯೋಗರೆ ಮಾಡ್ತೀನಿ ಆ್ಯಂಡ್ ಲೆಮನ್ ರೈಸು, ಕರ್ಡ್ ರೈಸು. ಸೊ ಎಲ್ಲ ಐಟಮ್ಸ್ನ ಮಾಡಿ ರೆಡಿ ಮಾಡಿ ಇಟ್ಟೆ. ಮನೆ ಪೂಜೆ ಎಲ್ಲ ಮುಗೀತು. ಕೆಳಗಡೆ ರಂಗೋಲಿ ಹಾಕೋಣ ಅಂತ ಬರ್ತಾಯಿದ್ದೇನೆ. ಮಕ್ಕಳು ಇನ್ನೂ ಮಲಗಿದ್ದಾರೆ. ಒಂದು ಸ್ವಲ್ಪ ಎಲ್ಲ ಪ್ರಸಾದ ಮಾಡಿದೆ. ಕರ್ಡ್ ರೈಸು, ಲೆಮನ್ ರೈಸು, ಹಾಗೆ ಪುಳಿಯೋಗರೆ ಆ್ಯಂಡ್ ಕೇಸರಿ ಬಾತು ಆ್ಯಂಡ್ ಬಾಳೆಹಣ್ಣಿಂದ ಅಭಿಷೇಕ ಅಷ್ಟು ಮಾಡಿ 5 ಥರ ಮಾಡಿಟ್ಟಿದ್ದೀನಿ. ಇವಾಗ ಪೂಜೆ ಮುಗಿದ್ಮೇಲೆ ಒಬ್ಬಿಟ್ಟು ಮಾಡಬೇಕು. ಮಕ್ಕಳದ್ಮೇಲೆ ಟಿಫನ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಒಬ್ಬಿಟ್ಟು. ಕೆಳಗಡೆ ರಂಗೋಲಿ ಹಾಕಿ ಹೋಗ್ಬೇಕು. ಇವತ್ತು ಆ ಕೆಲಸದ ಅಂಟಿ ಬರಲ್ಲ, ಅವ್ರ ಮನೇಲಿ ಹಬ್ಬ ಮಾಡ್ತಾರಂತೆ. ಸೊ ಹಂಗಾಗಿ ನಾನೇ ಹಾಕಿ ಹೋಗ್ಬೇಕು. 7 o'clock ಆಗಿತ್ತು ಅನಿಸುತ್ತೆ. ನಾನು ಕೆಳಗಡೆ ಬಂದೆ. ಕೆಳಗಡೆ ಎಲ್ಲ ನನ್ನ ಬಾಗಿಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಟ್ಟು ಹೋಗಬೇಕು. ಮಕ್ಕಳು ಇನ್ನೂ ಮಲಗಿದ್ದಾರೆ. ಇನ್ನೇನು ಎದ್ದೇಳೋ ಟೈಮು. ನನ್ನ ಚಿಕ್ಕ ಮಗ ಅಂದರು ಅಂತೂ ಎದ್ದರೆ ಹತ್ತು ಬಿಡ್ತಾನೆ, ನಾನು ಇರಲೇಬೇಕು ಅವನಿಗೆ. ಸೊ ಹಾಗಾಗಿ ಕಲರ್ ರಂಗೋಲಿ ಇತ್ತು, ಆ್ಯಕ್ಚುಲಿ ಸಿಗಲಿಲ್ಲ, ಎಲ್ಲಿಟ್ಟಿದ್ದು ಮರ್ತೋಗ್ಬಿಟ್ಟಿದ್ದೆ. ಹಾಗೆ ಸಿಂಪಲ್ಲಾಗಿ ವೈಟ್ ರಂಗೋಲಿನೇ ಹಾಕ್ತೆ 2 ಕಡೆನೂ. ಮಕ್ಕಳು ಎದ್ದರು. ನಾನು ಹೋಗೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿತ್ತು. ಸುಮ್ಮನೆ ಕೂತ್ಕೊಂಡಿದ್ದೆ ಅವ್ರ ಜೊತೆ. ಆಮೇಲೆ ಎದ್ಮೇಲೆ ಅವ್ರಿಗೂ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ರು ಹಸ್ಬೆಂಡು. ಇನ್ನೊಂದು ಸತಿ ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮಾವ, ನಾನು, ಮಕ್ಕಳು ಎಲ್ಲರೂ ಸೇರಿ. ಚೆನ್ನಾಗಿ ಮಾಡಿದ್ದೆ ಅಂದರು ಡೆಕೋರೇಷನ್ ಅಂತೂ ಚೆನ್ನಾಗಾಗಿದೆ. ಪೂಜೆನೂ ಚೆನ್ನಾಗಾಯಿತು. ಲಕ್ಷ್ಮಿ ಸ್ವಲ್ಪ ಚಿಕ್ಕದಾಯಿತು ಅಂತ ನನಗನ್ನಿಸ್ತಾ ಇದೆ. ಅಂದರೆ ನಾನು ರೆಡಿ ಲಕ್ಷ್ಮಿ ತರಿಸಿದ್ದೆ, ಸಾರಿ ಉಡಿಸಿ ಮಾಡಿರಲಿಲ್ಲ. ನೆಕ್ಸ್ಟ್ ಇಯರೆಲ್ಲ ಸಾರಿ ಉಡಿಸಿ ಮಾಡ್ತೀನಿ. ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಏನು ಮಾಡಬೇಕು, ಹೇಗೆ ಒಬ್ಬಳಿಗೆ ಗೊತ್ತಾಗಲಿಲ್ಲ ಅಂತ ರೆಡಿ ತರಿಸ್ಕೊಂಬಿಟ್ಟಿದ್ದೆ. ನಮ್ಮ ಹಸ್ಬೆಂಡು ಎದ್ದು ಸ್ನಾನ ಮಾಡಿ ಮಕ್ಕಳು ಎಲ್ಲರೂ ಆರತಿ ಬೆಳಗ್ತಾಯಿದ್ದೀವಿ. ನನ್ನ ಮಕ್ಕಳೆಲ್ಲ ಹೊಸ ಡ್ರೆಸ್ ಹಾಕ್ಕೊಂಡ್ರು. ಇವರು ಹೊಸದು ಹಾಕೋ ಅಂದೆ ಹಾಕ್ಕೊಳ್ಳಿಲ್ಲ. ಸೈಟ್ ಹತ್ರ ಹೋಗ್ಬೇಕು, ಅಲ್ಲಿ ಕೆಲಸ ಇದೆ, ಮಣ್ಣು ಧೂಳಾಗುತ್ತೆ ಅಂತ ಅರ್ಜೆಂಟ್ ಇತ್ತು ಅಂತೆ. ಹಾಗೆ ಪೂಜೆ ಎಲ್ಲ ಮಾಡಿದರು. ಹಾಗೆ ನೈವೇದ್ಯ ಎಲ್ಲ ಇತ್ತು. ಅದನ್ನೇ ಟಿಫನ್ ಅಂತ ಮಾಡ್ಕೊಂಡ್ವಿ. ಪುಳಿಯೋಗರೆ ಎಲ್ಲ ತಿಂದರು, ಚೆನ್ನಾಗಾಗಿತ್ತು. ಸೊ ತಿಂದ್ಬಿಟ್ಟು ಇವಾಗ ಹೊಡ್ತಾರೆ. ನಾನು ಒಬ್ಬಿಟ್ಟು ಮಾಡಿದ್ದೀನಿ, ದೇವ್ರ ಎಡೆಗೆ ಅಷ್ಟೇ ಮಾಡಿರೋದು. ಇನ್ನು ಒಬ್ಬಿಟ್ಟು ಸಾಂಬಾರು, ಹಪ್ಪಳ ಕರಿಯೋದು, ಕೋಸಂಬರಿ, ಕಡಲೆ ಉಸಳಿ ಎಲ್ಲ ಆಮೇಲೆ ಮಾಡ್ಕೋಬೇಕು. ಈ ಮಕ್ಕಳಂತೂ ಮನೇಲೇ ಇರ್ತಾರೆ. ಸೈಟ್ ಹತ್ರ ಕರ್ಕೊಂಡು ಹೋಗು ಅಂದೆ, ಬೇಡ ಬಟ್ಟೆ ಎಲ್ಲ ಕೊಳೆ ಮಾಡ್ಕೋತಾರೆ ಅಂತ ಇಲ್ಲೇ ಬಿಟ್ಟೋದ್ರು. ಇವ್ರನ್ನ ಕರ್ಕೊಂಡು ಅಡುಗೆ ಮಾಡೋದೇ ಕಷ್ಟ. ಬಿಕಾಸ್ ನಾನು ಅಡುಗೆ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಬಂದು ಕಿತಾಪತಿ ಮಾಡ್ತಾರೆ. ಹಂಗಾಗಿ ಟಿ ವಿಗೆ ಫೋನ್ ಹಾಕ್ಕೊಟ್ಬಿಟ್ಟು ಯೂಟ್ಯೂಬು ಎಷ್ಟೋ ತನಕ ನೋಡ್ತಾಯಿದ್ರು. ಅವಾಗ ಮಾಡಿದೆ ಅಡುಗೆ ಎಲ್ಲ. ಆ್ಯಂಡ್ ಪಂಚಾಮೃತ ಮಾಡಿದ್ದಂತೂ ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಸೇಮ್ ನನ್ನ ಥರ ಇವನು ಊಟದ ವಿಷಯದಲ್ಲಂತೂ ನನಗೂ ಅದು ತುಂಬ ಇಷ್ಟ. ಒಂದು ಸತಿ ಬಾಳೆಹಣ್ಣೆಲ್ಲ ಮಿಕ್ಕಿದ್ರೆ ನಾನು ಆ ಥರ ಕಲ್ಸ್ಕೊಂಡು ತಿಂದ್ಬಿಡ್ತೀನಿ. ನನ್ನ ಚಿಕ್ಕ ಮಗನೂ ಹಾಗೇ. ಇವಾಗ ಒಬ್ಬಿಟ್ಟಿಗೆ ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸಾಂಬಾರು ಒಂದು ಮಾಡಬೇಕಷ್ಟೇ. ಅವ್ರು ಬಂದಮೇಲೆ ಊಟ ಕೊಡಬೇಕು. ಆವಾಗಲೇ ಮಾಡ್ಕೋತೀನಿ ಬಿಸಿದು. ಮಕ್ಕಳು ನೋಡ್ಕೊಳ್ಳೋರು ಯಾರು ಇರಲಿಲ್ಲ ಅಂತ ಒದ್ದಾಡ್ತಾ ಇದ್ದೆ. ಹಾಗೆ ಪಕ್ಕದ ಮನೆ ಹುಡುಗಿ ಬಂತು. ಆ ಹುಡುಗಿ ಇದ್ದರೆ ಚೆನ್ನಾಗಿ ಆಟ ಆಡ್ತಾರೆ, ಕಿತಾಪತಿ ಮಾಡಲ್ಲ, ದೇವ್ರ ಮನೆಗೂ ಹೋಗಲ್ಲ. ಸೊ ಹುಡುಗಿ ಊಟದ ಟೈಮ್ ಆಯಿತು, ಇಲ್ಲೇ ಊಟ ಮಾಡು ಅಂದೆ. ಇಲ್ಲ, ಅವರಪ್ಪ ಅಮ್ಮಂಗೂ ಯಾರೋ ಇವತ್ತು ಹಬ್ಬಕ್ಕೆ ಊಟಕ್ಕೆ ಇನ್ವೈಟ್ ಮಾಡಿದ್ರಂತೆ, ಹಾಗಾಗಿ ಹೋಗ್ತೀನಿ ಅಂದರು. ಆ ಹುಡುಗಿಗೂ ಅರಿಶಿನ ಕುಂಕುಮ ಕೊಟ್ಟೆ. ಹಾಗೆ ಊಟ ತಿಂಡಿ ಎಲ್ಲ ಸ್ವಲ್ಪ ಕವರಲ್ಲಿ ಹಾಕಿ ಕಳಿಸ್ದೆ. ಅವರಮ್ಮನ ಸಾಯಂಕಾಲ ಬರೋಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂದಿದ್ದಾರೆ. ಇಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಯಾವುದೂ ಇಲ್ಲ, ಹಾಗಾಗಿ ಅರಿಶಿನ ಕುಂಕುಮಕ್ಕೆ ಯಾರನ್ನೂ ಕರಿಯಲ್ಲ, ಬರಲ್ಲ. ಕರೆದ್ರೂ ದೂರ ಇದ್ದಾವೆ, ಅವರೊಬ್ಬರು ಇದ್ದಾರೆ ಅಷ್ಟೇ. ಅವ್ರನ್ನ ಕರೆದಿದ್ದೀನಿ, ಆಮೇಲೆ ಬರ್ತಾರೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಿಂಪಲ್ ಸ್ಯಾರಿ ಇಲ್ಲಿಟ್ಟಿದ್ದು, ಇವಾಗ ಸಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಬಿಕಾಸ್ ಮಕ್ಕಳು ಕರ್ಕೊಂಡು ಅಡುಗೆ ಮಾಡೋದು ಅದು ಇದು ಅಂದರೆ ಈ ಥರ ರೇಷ್ಮೆ ಸಾರಿ ಹಾಕ್ಕೊಂಡ್ರೆ ಆಗೋದೇ ಇಲ್ಲ. ಸೊ ಸಿಂಪಲ್ಲಾಗಿರೋ ಸಾರಿ ಹಾಕ್ಕೊಂಡಿದ್ದೆ, ಅದು ಮೀಶೋಯಿಂದ ತರಿಸ್ಕೊಂಡಿರೋದು. ಬಿಕಾಸ್ ನನ್ನ ಹತ್ರ ಆ ಥರ ಸಾರಿ ಇರಲಿಲ್ಲ, ಸಿಂಪಲ್ಲಾಗಿರೋದು ಮೈಸೂರು ಸಿಲ್ಕೇ ಇತ್ತು. ತುಂಬ ಚೆನ್ನಾಗಿದೆ. ಸೇಮ್ ನಾನು ನಮ್ಮ ಅಮ್ಮನ ಥರ ಕಾಣಿಸ್ತಾ ಇದ್ದೀನಿ ಅಂತ ಚಿಂಟು ಹೇಳ್ತಾಯಿತ್ತು. ಈ ಥರ ರೆಡಿಯಾಗಿ ಇನ್ನೊಂದು ಸರ್ತಿ ದೇವ್ರನ್ನ ಪೂಜೆ ಮಾಡಿದೆ. ಸಾಯಂಕಾಲದ ಪೂಜೆ ಮಾಡಿ ಫೋಟೋಸ್ ತೆಗಿಯೋರು ಯಾರೂ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ಒಂದು ವೀಡಿಯೋ ಮಾಡಿಕೊಂಡೆ. ಹೊರಗಡೆ ಬಂದೆ, ಫುಲ್ ಮಳೆ ಬರ್ತಾಯಿದೆ. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಮಳೆ ಕೂಡ ಬಂತು ಬೆಂಗಳೂರಲ್ಲಿ. ಏನೋ ಒಂಥರ ಪಾಸಿಟಿವ್ ವೈಬ್ಸು ಬಂತು ಪೂಜೆ ಮಾಡಿದ ಮೇಲೆ. ಎಲ್ಲರ ಮನೇಲಿ ಯಾರೆಲ್ಲ ಮಾಡಿಲ್ಲ, ಪೂಜೆ ಮಾಡಿ ಚೆನ್ನಾಗಿರುತ್ತೆ. ನಿನ್ನೆ ಆಮೇಲೆ ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ಎದ್ದು ಕಳಸ ಎಲ್ಲ ವಿಸರ್ಜನೆ ಮಾಡಿ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ಎಲ್ಲನೂ ಇಲ್ಲಿಟ್ಟಿದ್ದೀನಿ. ಸೊ ಹಣ್ಣುಗಳೆಲ್ಲ ತಿನ್ನಬೇಕು. ಇದೆಲ್ಲ ತುಳಸಿ ಕಟ್ಟಿಗೆ ನೀರು ಹಾಕಿ ಎಲ್ಲನೂ ತೊಳೆದ್ಬಿಟ್ಟು ಮತ್ತೆ